ಬಯಸೋರ್ಗೆಲ್ಲ ಮುಡಾ ಕೇಸಿನ ಆರೋಪಿ ನಟೇಶ್ ಕೊಟ್ಟಂಥ ದೂರಿನ ಆಧಾರದ ಮೇಲೆ ಸ್ನೇಹಮಯಿ ಕೃಷ್ಣ ಅವರನ್ನು ಕೋರ್ಟಿನ ಆವರಣದಲ್ಲಿ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಯಾವ ಸಂದರ್ಭದಲ್ಲಿ ಅಂದರೆ, ನಾನು ಮಾಡಿದ ಆರೋಪಗಳಿಗೆ ನಾನು ಸಾಕ್ಷಿ ಕೊಡ್ತೀನಿ ಕೋರ್ಟಿಗೆ ಅಂತ ಬಂದಾಗ, ಕೋರ್ಟಿಗೆ ಸಾಕ್ಷಿ ಕೊಡ್ತೀನಿ ಅಂತ ಬಂದಿದ್ರು ಅವರು. ಕೇವಲ ಅಷ್ಟು ಮಾತ್ರ ಅಲ್ಲ, ಅವರ ಮನೆ ಕಚೇರಿಗಳನ್ನೆಲ್ಲ ಸರ್ಚ್ ಮಾಡ್ತಾರೆ. ಹಾರ್ಡ್ ಡಿಸ್ಕು ಪೆನ್ ಡ್ರೈವ್ಗಳನ್ನೆಲ್ಲ ತಗೊಂಡೋಗಿದ್ದಾರಂತೆ. ಹಾರ್ಡ್ ಡಿಸ್ಕು ಪೆನ್ ಡ್ರೈವ್ಗಳನ್ನು ತಗೊಂಡೋಗಿದ್ದಾರೆ. ಏನೋ ಡೌಟ್ ಬರ್ತಿಲ್ವಾ ಇದರಲ್ಲಿ? ಇದರ ಬಗ್ಗೆ ಪ್ರತಿಕ್ರಿಯೆಗೆ, ಚರ್ಚೆಗೆ ಕಾಂಗ್ರೆಸ್ ವಕ್ತಾರರನ್ನು ಕರೆದ್ವಿ. ಒಬ್ಬ ಅಧಿಕಾರಿ ಕೊಟ್ಟ ದೂರದ ಮೇಲೆ ಪೊಲೀಸರ ಕ್ರಮ ಕೈಗೊಂಡ್ರೆ ಪಕ್ಷದ ವಕ್ತಾರರು ನಾವೇನು ಮಾತಾಡ್ಬೇಕು ಅದ್ರ ಬಗ್ಗೆ ಅಂದರು. ರವಿಕುಮಾರ್ ಅವರೇ, ನಾವೇನು ಮಾತಾಡಬೇಕು ಅಂತಾರೋ ನೋಡಿ. ಇಲ್ಲ, ಅವರು ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ ಕಾಂಗ್ರೆಸ್ನವರು. ಯಾಕೆ ಅಂತಂದರೆ, ಈಗ ತಾವೇ ಹೇಳಿದಂತೆ ಕೋರ್ಟ್ನಲ್ಲಿ ನೀವು ಎವಿಡೆನ್ಸ್ ಕೇಳ್ತಿದ್ದೀರಲ್ಲ, ಎವಿಡೆನ್ಸ್ ನಾನು ಕೋರ್ಟ್ನಲ್ಲಿ ಸಬ್ಮಿಟ್ ಮಾಡ್ತೀನಿ. ಅಲ್ಲಿ ಇಲ್ಲಿ ಸಬ್ಮಿಟ್ ಮಾಡಲ್ಲ, ನೇರವಾಗಿ ಕೋರ್ಟ್ಗೆ ಹೋಗ್ತೀನಿ, ಕೋರ್ಟ್ನಲ್ಲಿ ಸಬ್ಮಿಟ್ ಮಾಡ್ತೀನಿ ಅಂತ ಹೋದಂಥ ವ್ಯಕ್ತಿ ಸ್ನೇಹಮಯಿ ಕೃಷ್ಣ. ನನಗೆ ಸೈಟ್ಗಳು ಬೇಕು ಅಂತ ಹೋಗಿದ್ದಲ್ಲ. ಅಂಥ ಸ್ನೇಹಮಯಿ ಕೃಷ್ಣಗೆ ನೀವು ಎವಿಡೆನ್ಸನ್ನು ಅಲ್ಲಿ ಮಂಡಿಸೋದಕ್ಕೆ, ಅಲ್ಲಿ ಹೇಳೋದಕ್ಕೆ ಬಿಡಲಿಲ್ಲ ಅಂತಂದರೆ ಸರ್ಕಾರದ ಇನ್ನೇನು ಹಿಡನ್ ಅಜೆಂಡಾ ಇದೆ. ಇಡೀ ಪೊಲೀಸ್ ಇಲಾಖೆ, CCB ಇರಲಿ ಅಥವಾ ಪೊಲೀಸ್ ಸ್ಟೇಷನ್ನಲ್ಲಿ FIR ಕೊಟ್ಟು FIR ಆಗಿರೋವಂಥ ಸನ್ನಿವೇಶವನ್ನು ಹಿಡ್ಕೊಂಡು ಹೇಳ್ತಾ ಇದ್ದೀನಿ. ಈ ಒಂದು ಸರ್ಕಾರ ಪೊಲೀಸರ ಮೂಲಕ ಆಡಳಿತವನ್ನು ನಡೆಸ್ತಾ ಇದೆ. ಈಗ ನಟೇಶ್ರ ಮೇಲೆ ಇಷ್ಟೊಂದು ಗಂಭೀರವಾಗಿರ್ತಕ್ಕಂಥ ಆರೋಪಗಳಿದ್ದಾವೆ. ನಟೇಶ್ ಬಗ್ಗೆ ಕಂಪ್ಲೇಂಟ್ ಕೊಟ್ಟರೆ ಅದು ಗಂಭೀರವಾಗಿ ತೆಗೆದುಕೊಳ್ಳಲ್ಲ. ಆದರೆ ಅದೇ ನಟೇಶ್ ಮಾಡಿರ್ತಕ್ಕಂಥ FIR ಅಥವಾ ಯಾರು CS ಚೀಫ್ ಸೆಕ್ರೆಟರಿ ಬಗ್ಗೆ ಏನು ಪ್ರಮೋಷನ್ ಮಾಡಿಸ್ಕೊಳ್ಳೋಕ್ಕೆ, ನಾನು ಏನು ಬಡ್ತಿ ತೆಗೆದುಕೊಳ್ಳೋದಕ್ಕೆ 1.5 ಕೋಟಿ ರೂಪಾಯಿ ಕೊಟ್ಬಿಟ್ಟು ಇವರು ಬಡ್ತಿ ತೆಗೆದುಕೊಂಡಿದ್ದಾರೆ ನಟೇಶ್ ಅಂತ ಹೇಳಿದಂಥ ವಿಷಯಕ್ಕೆ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಏನು ತನಿಖೆಯನ್ನು ನಡೆದೇನೆ ಕೂಡಲೇ ಅರೆಸ್ಟ್ ಮಾಡ್ತಾರೆ, CCB ಕೊಡ್ತಾರೆ ಅಂತ ಅಂದರೆ ಅರ್ಥ ಏನು? ಇದು ಸಂಪೂರ್ಣವಾಗಿ ನನಗನ್ಸುತ್ತೆ ಇದು ಸರ್ವಾಧಿಕಾರದ ಪರಮಾವಧಿ. ಇದು ಪೊಲೀಸ್ ರಾಜ್ಯ. ಈಗ ಸ್ನೇಹಮಯಿ ಕೃಷ್ಣ ಅವರ ಹಿಸ್ಟ್ರಿಗೆ ಹೋಗೋಣ. ನಾವು ಏನು ಹೋರಾಟ ಮಾಡಿದ್ದಾರೆ ಅವರು? ಯಾವ್ದಾರ ಸೈಟ್ಗೆ ಅಪ್ಲಿಕೇಶನ್ ಹಾಕಿದಾರ? ಅವರು ಸೈಟ್ ಕೊಡಿ ಅಂತ ಅಪ್ಲಿಕೇಶನ್ ಹಾಕದವರೇ ಅಲ್ಲ, ಜನರ ಸೈಟ್ಗಳನ್ನು ಉಳಿಸುವಂಥ ಹೋರಾಟಗಾರ ಅವರು. ಅಂಥವ್ರ ಮೇಲೆ ನೀವು ಈ ಥರದ್ದು ಏನು ಲಂಚ ತೆಗೆದುಕೊಂಡು ನೀವು ಪ್ರಮೋಷನ್ ಮಾಡಿದ್ದೀರಾ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟರೆ ನೀವು ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ. ಇದರಲ್ಲಿ ಏನು ಈ ಆರೋಪ ಸುಳ್ಳು ಅಂತ ಹೇಳಿ ಚೀಫ್ ಸೆಕ್ರೆಟರಿ ಅವ್ರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ಬೆಳಿಗ್ಗೆ ಕಂಪ್ಲೇಂಟ್ ಕೊಡ್ತಾರೆ, ಮಧ್ಯಾಹ್ನ ಅರೆಸ್ಟ್ ಮಾಡ್ತೀರಾ. ಇಲ್ಲ, 18ನೇ ತಾರೀಕೆ ಕೊಟ್ಟಿದ್ರಂತವ್ರು. ಆಮೇಲೆ DCP ಅವ್ರು ಬಂದು ಡೇಟ್ ನನಗಿರೋ ಮಾಹಿತಿ ಪ್ರಕಾರ DCP ಸುಳ್ಳು ಹೇಳ್ತಿದ್ದಾರೋ ಏನೋ ಅದ್ರ ಬಗ್ಗೆನೂ ಎಂಕ್ವೈರಿ ಆಗಲಿ. ಈಗ ಪೊಲೀಸರು ಸರ್ಕಾರದ ಅಣತಿ ಅಂತ ನಡೀತಾ ಇದ್ದಾರೆ. ಈಗ ಸ್ನೇಹಮಯಿ ಕೃಷ್ಣ ಅವ್ರಿಗೆ ಏನಾಗಬೇಕಾಗಿದೆ? ಅವ್ರದ್ದು ಮನೆ ನೋಡ್ಕೊಂಬರ್ಲಿ. ಇವತ್ತು ನಾನು ನೋಡಿದ್ದೀನಿ. ಹಾಗಾಗಿ ಒಬ್ಬ ಸಾಮಾಜಿಕ ಹೋರಾಟಗಾರನ ಒಂದು ಕೃತ್ಯವನ್ನು ನಾವೆಲ್ಲರೂ ಕೂಡ ಅಭಿನಂದಿಸಲೇಬೇಕು. ಆದರೆ ಈ ಸರ್ಕಾರ, ಮುಖ್ಯಮಂತ್ರಿಗಳು ತಮಗೆ ಆಗಿರ್ತಕ್ಕಂಥ ಹಳೆ ಇತಿಹಾಸದಲ್ಲಿ ಸವಾಲನ್ನು ತೆಗೆದುಕೊಂಡು, ಚಾಲೆಂಜಾಗಿ ತೆಗೆದುಕೊಂಡು ಸ್ನೇಹಮಯಿ ಕೃಷ್ಣಗೆ ಒಂದು ಶಿಕ್ಷೆ ಆಗಲೇಬೇಕು ಅಂತೇಳಿ ಪೊಲೀಸರ ಮೂಲಕ ಈ ಕೃತ್ಯವನ್ನು ಮಾಡಿಸಿದ್ದಾರೆ ಅಂತಕ್ಕಂಥ ಗಂಭೀರ ಆರೋಪವನ್ನು ನಾನು ಮಾಡ್ತೇನೆ. ನಿಜಕ್ಕೂ ಎಂಕ್ವೈರಿ ಆಗಬೇಕು ಅಂತಾದ್ರೆ ನಾನು ಸರ್ಕಾರಕ್ಕೆ ಕೇಳ್ತೇನೆ, ಕೊಡಿ ಎಂಕ್ವೈರಿಗೆ. ಈ ಆರೋಪ ಸುಳ್ಳು ಅಂತಾದ್ರೆ ಕೊಡಿ, ಇದನ್ನೊಂದು ಒಳ್ಳೆ ಏನು ಸಿಟ್ಟಿಂಗ್ ಜಸ್ಟಿಸ್ ನೇತೃತ್ವದಲ್ಲಿ ಎಂಕ್ವೈರಿ ಆಗಲಿ, ಕೊಡಿ ನಿಮಗೆ ಧೈರ್ಯ ಇದ್ರೆ. ನಾನು ಈ ರೀತಿ ಸಾಮಾಜಿಕ ಹೋರಾಟ ಯತೀಂದ್ರ ಅವ್ರು ಹೇಳ್ತಾರೆ, ರಾಜಕಾರಣಿಗಳು ರಾಜಕಾರಣದ ಕಾರಣಕ್ಕಾಗಿ ಆರೋಪ ಮಾಡಿದಾಗ ಏನೋ ಮಾಡಿದ್ರು ಬಿಡಿ ಅಂತ ಸುಮ್ಮನೆ ಇರ್ತಾರೆ, ಅಧಿಕಾರಿಗಳು ಯಾಕೆ ತಡ್ಕೋಬೇಕು? ಅಧಿಕಾರಿಗಳೇನು ರಾಜಕಾರಣಿಗಳಲ್ಲ, ಅವ್ರು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಪೊಲೀಸ್ ಆಕ್ಷನ್ ತಗೊಂಡಿದ್ದಾರೆ, ಏನು ತಪ್ಪು ಅಂತಾರೆ ಅವರು. ಅಲ್ಲ, ಇದೊಂದೇ ಕೇಸಲ್ಲಿ ಹಿಂಗ್ ಮಾಡ್ತಾ ಇದೆಯಾ ಗವರ್ನಮೆಂಟ್? ಇನ್ನುಳಿದಿರ್ತಕ್ಕಂಥ ಅನೇಕ ಕಂಪ್ಲೇಂಟ್ಗಳಲ್ಲಿ ನೀವು 10 ದಿನ ಆದ್ರೂ 15 ದಿನ ಆದ್ರೂ ತಿಂಗಳಾನ್ಗಟ್ಲೆ ಆದ್ರೂ FIR ಮಾಡಲ್ಲ. ಅಜಿತ್
ಬುರುಡೆ ಕೇಸು, ಧರ್ಮಸ್ಥಳದ ಬುರುಡೆ ಕೇಸ್ನಲ್ಲಿ ಬಹಳ ಅದು ನೆನಪಾಗ್ತದೆ ಸುಳ್ಳು ಅಂತ ಅದು ಆಧಾರ ರಹಿತ ಅಂತ ಸಾಬೀತಾದ್ಮೇಲೆ ಕೂಡ ಈಗ ಏನ್ action? ಆ ಸುಳ್ಳು ದೂರ್ಕೋರ ಮೇಲೆ ಏನು ಆಕ್ಷನ್? ಏನ್ ಆಕ್ಷನ್ ಈಗ? ಏನ್ ಆಕ್ಷನ್ ತಗೊಳ್ಳಿ. ಈಗ ಉದಾಹರಣೆಗೆ ರಾಜೀವ್ ಗೌಡ ಅನ್ನೋಂಥವ್ರ ಮೇಲೆ ಮಹಿಳಾ ಅಧಿಕಾರಿಗೆ ಬೈದ್ರು ಅಂತ ಹೇಳಿ ಮೇಡಮ್ ಅವ್ರು FIR ಕೋರ್ಟ್ ಏನು FIR ಮಾಡಿ ಕೇಸ್ನ FIR ಆದ್ರೂ ಕೂಡ 14 ದಿನದ ನಂತರ ಅರೆಸ್ಟ್ ಮಾಡೋದು. ಇದನ್ನ 4 ಗಂಟೆನೂ ಆಗಿಲ್ಲ, ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಮಧ್ಯಾಹ್ನ ಅರೆಸ್ಟ್. ಅದು ಕೋರ್ಟ್ಗೆ ಹೋಗ್ತಾ ಇದ್ದಾರೆ, ಇನ್ನೇನು ಕೋರ್ಟ್ ಒಳಗಡೆ ಹೆಜ್ಜೆ ಇಡಬೇಕು. ಇದಕ್ಕೇನಂತ ಕರಿಬೇಕು? ಸರ್ಕಾರದ ಸರ್ವಾಧಿಕಾರದ ಅತ್ಯಂತ ಪರಮಾವಧಿ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.